ಹಲೋ, ನಮಸ್ಕಾರ ಸ್ನೇಹಿತರೆ. NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 3 ಎಕರೆ 20 ಗುಂಟೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್. ನಿಮಗೆ ಇಲ್ಲಿ ಚಾನಲ್ ಇದೆ, ಚಾನಲ್ ಪಕ್ಕನೇ ದಾರಿ ಏಕ ಇದೆ, ಪಕ್ಕದಲ್ಲಿ ಕೆರೆ ಕೂಡ ಇದೆ ಸ್ನೇಹಿತರೆ. ನಮಗೆ ಇಲ್ಲಿ ಒಳ್ಳೆ ನೀರಿನ ವಾತಾವರಣ, ಮಣ್ಣು ಮಾತ್ರ ಪ್ಯೂರ್ ರೆಡ್ ಸಾಯಿಲ್ ಸಾಲಿಡಾಗಿದೆ. ತೆಂಗು ನಿಮಗೆ 220 ತೆಂಗುಗಳು ಹಾಕಿದ್ದಾರೆ. ಈಗ ಮಿನಿಮಮ್ ಅದಕ್ಕೆ ನಿಮಗೆ 2.5 3 ವರ್ಷ ಆಯ್ತಾ ಇದ್ದಾವೆ. ಇನ್ನೊಂದು 2-3 ವರ್ಷ ನಾವು ಇದನ್ನು ಮೇಂಟೈನ್ ಮಾಡಿದ್ರೆ ನಮಗೆ ಇದರಲ್ಲಿ ಇನ್ಕಮ್ ಅಂತೂ ಇದ್ದೇ ಇದೆ ಸ್ನೇಹಿತರೆ. ಒಳ್ಳೆ ಲ್ಯಾಂಡ್. ಇದ್ರಲ್ಲಿ ನಮಗೆ ಒಂದು ಓಪನಲ್ಲಿದೆ, ಒಂದು ಬೋರ್ ಇದೆ, ನೀರಿನ ವಾತಾವರಣ ತುಂಬ ಚೆನ್ನಾಗಿದೆ. ಮುಂದುಗಡೆ ಕೆರೆ ಕೂಡ ಇರೋದ್ರಿಂದ ನಮಗಿಲ್ಲಿ ತುಂಬ ಅನುಕೂಲವಾಗಿದೆ. ನೀರಿಗೆ A1 ಜಾಗ ಮಾತ್ರ. ನಿಮಗೆ ಟೌನಿಂದ ಇದು 3 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಗೌರ್ಮೆಂಟ್ ರಸ್ತೆ, ಪ್ಲ್ಯಾನ್ ರೋಡೆ. ಇದು ಕೂಡ ಅಷ್ಟೇ. ನಮಗೆ ಇಲ್ಲಿ 2 ಕಡೆ ರಸ್ತೆ ಬರುತ್ತೆ. 2 ಕಡೆಯಿಂದಲೂ ನಾವು ಇಲ್ಲಿಗೆ ಬರ್ಬೋದು, ಡ್ಯಾಮ್ ಕಡೆಯಿಂದಲೂ ಬರ್ಬೋದು ನಾವು ಇಲ್ಲಿಗೆ. ನಿಮಗೆ ಅದು ಕೂಡ ಪ್ಲ್ಯಾನ್ ರಸ್ತೆನೇ. ಒಂದು ಕಡೆಯಿಂದ ಒಂದು ಕಡೆಗೆ ನಾವು ಸಲೀಸಾಗಿ ಹೋಗಬಹುದು. ನಾವು ಈ ತೆಂಗಿನ ಮೇಂಟೈನ್ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ. ಒಳ್ಳೆ ಇನ್ಕಮ್ ಇದೆ. ಇದು ಬೆಂಗಳೂರಿಗೆ ನಿಮಗೆ 145 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ 145 ಆಗುತ್ತೆ. ಮೈಸೂರಿಗೆ 85 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಮೈಸೂರಿಗೆ 85, ಇಲ್ಲಿಗೆ 145 ಕಿಲೋಮೀಟ್ರ್ ಆಗುತ್ತೆ. ಇವರು ಇಲ್ಲಿ ಅರಿಶಿನ, ತರಕಾರಿಗಳು, ಜೋಳ ಈ ಥರ ಬೆಳೆಗಳನ್ನ ಇಲ್ಲಿ ಬೆಳೀತಾಯಿದ್ರು. ಅಂದರೆ ನಿಮಗೆ ಭೂಮಿ ತುಂಬ ಫಲವತ್ತಾಗಿರೋದ್ರಿಂದ ನಿಮಗೆ ಇಲ್ಲಿ ಪ್ರತಿಯೊಂದು ಕೂಡ ಬೆಳೀತಾಯಿದ್ರು. ಇಲ್ಲಿ ಅಷ್ಟು ನಮಗಿಲ್ಲಿ ಚೆನ್ನಾಗಿದೆ, ಅದ್ಭುತವಾಗಿದೆ ಸ್ನೇಹಿತರೆ. ನೀರು ಕೂಡ, ವಾತಾವರಣ ಕೂಡ ಅಷ್ಟೇ ಚೆನ್ನಾಗಿದೆ. ಇಲ್ಲಿ ಸುತ್ತಮುತ್ತ ಎಲ್ಲರ ಕಲ್ಟಿವೇಷನ್ನೇ. ಸ್ಟಾರ್ಟಿಂಗ್ ನಾವು ಎಂಟ್ರೆನ್ಸ್ ಆದರೂ ಇಲ್ಲಿ ತನಕ ಕಲ್ಟಿವೇಷನ್ಗಳೇ. ಸ್ವಲ್ಪ ಮುಂದಕ್ಕೆ ನಮಗಿಲ್ಲಿ ಜಾಗದಲ್ಲಿ ಸೈಟ್ಗಳು ಕೂಡ ಮಾಡ್ತಾಯಿದ್ದಾರೆ. ಅಂದರೆ ಕಾಲಕ್ರಮೇಣ ನಮ್ಗೆ ಇಲ್ಲೂ ಕೂಡ ಸೈಟ್ಗಳಾಗುತ್ತೆ. ಸದ್ಯಕ್ಕೆ ಈಗಲ್ಲ, ಸ್ವಲ್ಪ ಮುಂದಕ್ಕೆ ಇಂಪ್ರೂವ್ಮೆಂಟ್ ಅನ್ನೋದು ಆಗಲೇಬೇಕಲ್ಲ. ನಾವು ಇನ್ನೊಂದಷ್ಟು ಮಿಶ್ರ ತಳಿಗಳ ನಮಗೆ ಬೇಕಾಗಿರುವಂತಹ ಒಳ್ಳೆ ಗಿಡಗಳನ್ನ ತಂದು ಹಾಕ್ಕೊಂಡ್ರೆ ಇನ್ನೂ ಕೂಡ ನಮಗಿದು ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಇವರೊಂದೀಗ 225 ಇದೆ. ನಾವು ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡ್ರೆ ನಮಗಿಲ್ಲಿ ಒಳ್ಳೆ ಅನುಕೂಲ ಅಂತೂ ಆಗುತ್ತೆ. ಇಲ್ಲಿ ಡ್ರಿಪ್ಪು ಪ್ರತಿಯೊಂದು ಕೂಡ ರೆಡಿ ಮಾಡಿದ್ದಾರೆ ಸ್ನೇಹಿತರೆ. ಇಲ್ಲಿ ನಮಗಿಲ್ಲಿ ನೋ ವರ್ಕ್, ನಮ್ಗೆ ವರ್ಕ್ ಅನ್ನೋದಿಲ್ಲ. ನಾವು ಬಂದ್ವಾ, ಒಂದು ಮನೆ ಕಟ್ಕೊಂಡು ಫಾರ್ಮ್ ಹೌಸ್ ಮಾಡ್ಕೊಂಡ್ವಾ, ಆರಾಮಾಗಿದ್ವಾ, ಹೋದ್ವಾ. ಇಲ್ಲಿ ಪ್ರತಿಯೊಬ್ಬರು ಕೂಡ ಅಲ್ಲಲ್ಲಿ ಮನೆಗಳು ಕಟ್ಕೊಂಡು ವಾಸ ಇದ್ದಾರೆ ಸ್ನೇಹಿತರೆ. ಇವರು ಪರ್ ಎಕರ್ ಬಂದು 30 ಲ್ಯಾಕ್ ಹೇಳ್ತಾರೆ. 1 ಎಕರೆಗೆ 30 ಲಕ್ಷ ಹೇಳ್ತಾರೆ. ನೇರ ಕೂತ್ಕೊಂಡಾಗ ನಮಗಿದು ಸ್ವಲ್ಪ ಕಡಿಮೆ ಆಗುತ್ತೆ ಸ್ನೇಹಿತರೆ. ನೇರ ರೈತರ ಜೊತೆ ಮಾತಾಡಿದಾಗ ನಮಗಿದು ಕಡಿಮೆ ಆಗುತ್ತೆ. ರೈತರ ಹತ್ರನೇ ಇದೆ ಸ್ನೇಹಿತರೆ ಲ್ಯಾಂಡ್. ಇದು ಒಳ್ಳೆ ಫಲವತ್ತತೆಯ ಜಾಗ. ನಾವು ಇಲ್ಲಿನೊಂದಷ್ಟು ನೇರಳೆ ಹಣ್ಣು, ಮಾವಿನ ಹಣ್ಣು, ಹಲಸು ಆ ಗಿಡಗಳನ್ನೆಲ್ಲ ಹಾಕೊಂಡಾಗ ನೋಡಿ, ಪ್ರತಿಯೊಂದು ಕೂಡ ನಾವು ತೊಗೊಳೋದೆಲ್ಲ ಕೆಮಿಕಲ್ಸೇ. ಹಲಸಿನ ಹಣ್ಣಿಗೂ ಕೂಡ ಇಂಜೆಕ್ಟ್ ಮಾಡ್ತಾರೆ, ಬಾಳೆಹಣ್ಣು ಕೂಡ ಕೆಮಿಕಲ್ಸ್ ನೀರ್ಲಾಕಿ ಅಜ್ಜಿ ಅದನ್ನು ಎತ್ಕೋತಾರೆ. ಈಗ ಅಜ್ಜಿದ್ರೆ ಬೆಳಗ್ಗೆಲ್ಲ ಹಣ್ಣು. ಅದು ಮನುಷ್ಯನಿಗೆ ಹಾರ್ಟ್ ಅಟ್ಯಾಕು, BP, ಶುಗರ್ ಪ್ರತಿಯೊಂದು ಕೂಡ ಎಲ್ಲಿಂದ ಬರುತ್ತೆ? ಇವರು ಈ ಥರ ಮಾಡೋದ್ರಿಂದ ನಮ್ಮ ಗೌರ್ಮೆಂಟ್ ಯಾವುದನ್ನು ಕೂಡ ಕ್ರಮ ಕೈಗೊಳ್ಳಲ್ಲ. ನಾವು ಉಪಯೋಗಿಸುವಂಥ ಎಷ್ಟೋ ವಸ್ತುಗಳು ಕೂಡ 90% ಕೆಮಿಕಲ್ಸೇ ಜಾಸ್ತಿ. ನಾವು ಅದರಿಂದ ಸ್ವಲ್ಪ ಹೊರಗಡೆ ಬರಬೇಕು ಅಂತಂದರೆ ನಾವು ಒಳ್ಳೊಳ್ಳೆ ಗಿಡಗಳು ಹಾಕಿ, ಒಳ್ಳೆ ವಾತಾವರಣದಲ್ಲಿದ್ದು, ಒಳ್ಳೆ ಪರಿಸರ ನಮಗೆ ಸಿಗ್ಬೇಕು. ಯಾವಾಗಲೂ ಅಷ್ಟೇ ನೀರು ಚೆನ್ನಾಗಿದ್ರೆ ಸರಿ. ನಾನು ಇಲ್ಲೇ ಅಂತನಲ್ಲ, ಎಲ್ಲೇ ಹೋಗಲಿ ಫಸ್ಟ್ ಪ್ರಿಫರೆನ್ಸ್ ವಾಟ್ರ್. ಮಣ್ಣು ನೋಡಿ ಚಿನ್ನ ಇದ್ದಂಗಿದೆ ನಿಜವಲ್ಲೂ. ನಾವು ಈ ಥರ ಎಲ್ಲ ಇದ್ದಾಗ ನಾವಿಲ್ಲಿ ಏನು ಬೇಕಾದ್ರೂ ನಾವಿಲ್ಲಿ ಬೆಳಿಬೋದು, ನಾವು ಮಾಡ್ಬೋದು. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅಷ್ಟೇ ಆರೋಗ್ಯನೇ ಇಂಪಾರ್ಟೆಂಟ್ ಸ್ನೇಹಿತರೆ. ಮನುಷ್ಯ ದುಡ್ಡನ್ನ ಒಂದಲ್ಲ ಒಂದು ರೀತಿ ಸಂಪಾದನೆ ಮಾಡ್ಬೋದು, ಬಟ್ ಆರೋಗ್ಯ ಮಾತ್ರ ಯಾರು ಹೆಂಗೂ ಸಂಪಾದನೆ ಮಾಡೋಕ್ಕೆ ಬರೋಲ್ಲ. ಅದು ಯಾಕೆಂದರೆ ಆರೋಗ್ಯ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಚೆನ್ನಾಗಿ ಕಾಪಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ತುಂಬ ಅನುಕೂಲ ಆಗುತ್ತೆ. ಇಲ್ಲ ಅಂತಂದರೆ ಇವತ್ತು ನಾವು ಪ್ರತಿಯೊಬ್ಬರು ನೋಡ್ತಾಯಿದ್ದೀವಿ, ಎಲ್ಲೇ ಹೋದರೂ ಪಾಪ
ಬೆಳಗ್ಗೆ ಆದರೂ ಮಾತ್ರ, ಸಂಜೆ ಆದರೂ ಮಾತ್ರ. ಆ ಮಾತ್ರೆಗಳು ತಗೊಳ್ಳೋದ್ರಿಂದ ಸ್ವಲ್ಪ ಮನುಷ್ಯನ ಆರೋಗ್ಯ ಹದಗೆಡುತ್ತೆ ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದೆ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳಿಗೆ ಅನುಕೂಲ ಆಗುತ್ತೆ. ನಿಮ್ಮಿಂದ ನಾವು ಕೂಡ ಸ್ವಲ್ಪ ಬೆಳಿಬೋದು ಸ್ನೇಹಿತರೆ. ನಿಮ್ಮಿಂದ ನಮ್ಗೆ ತುಂಬ ಅನುಕೂಲ ಆಗುತ್ತೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.